ಸ್ನೇಹಿತರೆ, ಎಲ್ರಿಗೂ ಜೈ ಭೀಮ್. 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ, ಬಳ್ಳಾರಿ ಜಿಲ್ಲೆಯ BJP ಕಚೇರಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡತಕ್ಕಂಥ ಸಂದರ್ಭದಲ್ಲಿ BJPಗರು ಮತ್ತು RSSಗಳು ಸೇರಿಬಿಟ್ಟು ಬಾಬಾ ಸಾಹೇಬರ ಭಾವಚಿತ್ರವನ್ನು ಹಿಡದೆ ಧ್ವಜಾರೋಹಣ ಮಾಡಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದು ಈ ಒಂದು ಘಟನೆ ದೇಶದ್ರೋಹಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಘಟನೆ ಅಂತ ನಾವು ಇವತ್ತು ಇದನ್ನು ಪರಿಗಣಿಸ್ತಾ ಇದ್ವಿ. ಯಾವ ವ್ಯಕ್ತಿ ಸಂವಿಧಾನವನ್ನು ನಮಗೆ ಕೊಟ್ಟಿರ್ತಾರೋ, ಯಾವ ವ್ಯಕ್ತಿ ಸಂವಿಧಾನಕ್ಕಾಗಿ, ಸಂವಿಧಾನ ರಚನೆಗಾಗಿ, ಈ ದೇಶದ ಕಟ್ಟಕಡೆಯ ವ್ಯಕ್ತಿಗಾಗಿ ಎಲ್ಲ ಹಕ್ಕುಗಳನ್ನು ಕೊಡೋದಕ್ಕಾಗಿ ಶ್ರಮವನ್ನು ಹಾಕಿ ತಮ್ಮೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಇವತ್ತು ಬಡವರ ಪರ ನಿಂತಿರ್ತಾರೆ, ರೈತರ ಪರ ನಿಂತಿರ್ತಾರೆ, ಮಹಿಳಾ ಪರ ನಿಂತಿರ್ತಾರೆ, ಶೋಷಿತರ ಪರ ನಿಂತಿರ್ತಾರೆ. ಅಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಫೋಟೋವನ್ನು ಗಣರಾಜ್ಯೋತ್ಸವ ಫ್ಲಾಗ್ ಹಾಸ್ಟಿಂಗ್ ಟೈಮಲ್ಲಿ ಹಿಡದೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಬಳ್ಳಾರಿಯ BJP ಕಚೇರಿಯಲ್ಲಿ ಆಗಿರ್ತಕ್ಕಂಥ ಒಂದು ದೇಶದ್ರೋಹಿ ಕೆಲಸ ಅಂತಕ್ಕಂಥದ್ದನ್ನು ನಾವಿವತ್ತು ತಮ್ಮ ಮುಂದೆ ಹೇಳಕ್ಕೆ ಬಯಸ್ತಾ ಇದ್ವಿ. ಈ ಒಂದು ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ವಿ. ನನ್ನ ಹೆಸರು ರಘು ಅಂತೇಳಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಗೆ ರಾಜ್ಯ ಮುಖಂಡ ಕೆಲಸ ಮಾಡ್ತಾ ಇದ್ದೀನಿ. ಯಾವೆಲ್ಲ ವ್ಯಕ್ತಿಗಳು ಸೇರಿ ಈ ಒಂದು ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗಿದ್ದಾರೋ, ವ್ಯವಸ್ಥಿತವಾದ ಷಡ್ಯಂತ್ರವನ್ನು ರೂಪಿಸ್ಬಿಟ್ಟೆ ಇವತ್ತು ಅಗೌರವ ಮಾಡಲೇಬೇಕು ಬಾಬಾ ಸಾಹೇಬರಿಗೆ ಅಂತೇಳಿ ಇವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿರೋ ಹಾಗೆ ಈ BJP ಅಥವಾ RSS ಯಾವತ್ತೂ ಕೂಡ ಇವರು ಈ ಭಾರತ ದೇಶವನ್ನು ಸಮಾನತೆಯ ದೃಷ್ಟಿಯಿಂದ ನೋಡಿಲ್ಲ, ಇಲ್ಲಿಯ ಪ್ರಜೆಗಳನ್ನು ಸಮಾನತೆಯ ದೃಷ್ಟಿಯಿಂದ ನೋಡಿಲ್ಲ. ಹಾಗಾಗಿ ಇವತ್ತು ಬಳ್ಳಾರಿಯಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ನಡೆದಿರತಕ್ಕಂಥದ್ದು BJPಯ ಕೇಂದ್ರ ಕಚೇರಿಯಲ್ಲಿ, ಬಳ್ಳಾರಿಯ BJPಯ ಕಚೇರಿಯಲ್ಲಿ. ಹಾಗಾಗಿ ಆ ಒಂದು ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಅನಿಲ್ ನಾಯ್ಡು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕಾಗಿ ಆಗ್ರಹಿಸಿ ನಾವು ಹೋರಾಟವನ್ನು ರೂಪುರೇಷೆ ಮಾಡ್ತಾ ಇದ್ವಿ. ನಂತರ ಆ ಸಂದರ್ಭದಲ್ಲಿ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಸರ್ ಕೂಡ ಭಾಗಿಯಾಗಿದ್ದರು. ಅವ್ರಿಗೆ ಮಾತಾಡಿದ್ರೆ ಅವರು, ನಾನು ಇದಕ್ಕೆ ಸಂಪೂರ್ಣವಾಗಿ ನನಗೆ ಮಾಹಿತಿ ಇಲ್ಲ, ನಾನು ಕಂಡ್ಕೊಂಡು ಹೇಳ್ತೀನಿ ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸಿದ್ದೇನೆ. ಅವರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ತಾವು ಒಬ್ಬ ಉನ್ನತ ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಮಿನಿಮಮ್ ಕನಿಷ್ಠ ಪ್ರಜ್ಞೆ ಇರ್ತಕ್ಕಂಥ ಚಟುವಟಿಕೆಗಳನ್ನು ತಾವು ಗಮನಿಸದೆ ಫ್ಲಾಗ್ ಹಾಸ್ಟಿಂಗಲ್ಲಿ ಭಾಗಿಯಾಗ್ತೀರಾ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಸರ್? ತಮಗೂ ಕೂಡ ಇದು ತಾವು ಒಂದ್ಸರಿ ಆತ್ಮಾವಲೋಕನ ಮಾಡ್ಕೋಬೇಕು. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಬಳ್ಳಾರಿಯ ಸಮಸ್ತ ಜನರಲ್ಲಿ ಮತ್ತು ರಾಜ್ಯದ ಸಮಸ್ತ ಜನರಲ್ಲಿ, ದೇಶದ ಸಮಸ್ತ ಜನರಲ್ಲಿ, ಎಲ್ಲೆಲ್ಲಿ ಈ RSS ಕುತಂತ್ರಿಗಳು ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕಾದ್ರೆ ಬಾಬಾ ಸಾಹೇಬರ ಫೋಟೋವನ್ನು ಇಟ್ಟಿಲ್ವೋ, ಈ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾಪುರುಷರ ಫೋಟೋಗಳನ್ನು ಇಟ್ಟಿಲ್ವೋ, ಅಲ್ಲೆಲ್ಲ ಕೂಡ ನಾವು ನಮ್ಮ ನೀಲಿಪಡೆ ಆಗಿರ್ಬೋದು, ರೈತರ ಹೋರಾಟಗಾರರಾಗಿರ್ಬೋದು, ಮಹಿಳಾ ಹೋರಾಟಗಾರರಾಗಿರ್ಬೋದು, ಸಮಾನತೆಗಾಗಿ ಯಾವೆಲ್ಲ ಹೃದಯಗಳು ತುಡಿತವೋ, ಯಾವೆಲ್ಲ ಹೃದಯಗಳು ದುಡಿತಾ ಇದ್ದಾವೋ, ಯಾರು ಈ ಸಮಾನತೆಯನ್ನು ಉಳಿಸ್ಕೋಬೇಕು, ಸಂವಿಧಾನವನ್ನು ಉಳಿಸ್ಕೋಬೇಕು, ಹಕ್ಕುಗಳನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವೆಲ್ಲ ಒಗ್ಗಟ್ಟಾಗಿ ಈ ಒಂದು ದೇಶದ್ರೋಹಿ ಕೃತ್ಯವನ್ನು ಖಂಡಿಸಿ ಇವರಿಗೆ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ರವಾನೆ ಮಾಡಬೇಕಾಗಿದೆ. ಇದು ಬಹಳ ಅವಶ್ಯಕ ಇರ್ತಕ್ಕಂಥ ಒಂದು ಹೋರಾಟ. ಹಾಗಾಗಿ ಅತಿ ಶೀಘ್ರದಲ್ಲಿ ಒಂದು ಹೋರಾಟ ರೂಪಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಜೊತೆಗೂಡಿ ಸಹಕರಿಸಿ ಒಂದು ಒಳ್ಳೆಯ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ. ಇದೆಲ್ಲ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಭಾಗವಹಿಸಿ ಮತ್ತು ನಮ್ಮ ಜೊತೆಗೆ ನಿಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್.